ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಬಟರ್ ಚಿಕನ್ ತೋರಿಸ್ತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸ್ ಬಂದು 2 ಆನಿಯನ್, ದಪ್ಪ ಆನಿಯನ್ ಸ್ಲೈಸ್ ಮಾಡ್ಕೊಂಡಿದ್ದೀನಿ, ಕೊತ್ತಂಬರಿ ಒಂದು ಅರ್ಧ ಕಟ್ ತೊಗೊಂಡಿದ್ದೀನಿ, ಗ್ರೀನ್ ಚಿಲ್ಲಿ ಒಂದು 2 to 3 ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ, ಹಾಗೆ ಶುಂಠಿ ಒಂದು ಅರ್ಧದಿಂದ ಮುಕ್ಕಾಲು ಇಂಚು, ಜಿಂಜರು, ಗಾರ್ಲಿಕ್ಕು ಒಂದು ಬಾಲ್ ತೊಗೊಂಡಿದ್ದೀನಿ, ಟೊಮಾಟೊ ಒಂದು 2 ತೊಗೊಂಡಿದ್ದೀನಿ, ಹಾಗೆ ದಹಿ, ಮೊಸರು, ಬಟರು ತೊಗೊಂಡಿದ್ದೀನಿ, ಹಾಗೆ ಏಲಕ್ಕಿ ಒಂದು 4ರಿಂದ 5, ಲವಂಗ ಒಂದು 5, ಹಾಗೆ ಚಕ್ಕೆ, ಸಿನಮನ್, ಲಾಂಗ್ ಮತ್ತು ಕಾರ್ಡಮಮ್ ಎಲ್ಲನೂ ತೊಗೊಂಡಿದ್ದೀನಿ. ಹಾಗೆ ಗೋಡಂಬಿ ಇರಲಿಲ್ಲ, ಗೋಡಂಬಿ ಬದಲು ಮಸ್ಕ್ಮೆಲನ್ ಕರ್ಬೂಜದ ಬೀಜ ತೊಗೊಂಡಿದ್ದೀನಿ ನಾನು. ಗೋಡಂಬಿ ಹಾಕ್ಕೊಳ್ಳಿ ನೀವು, ಆಪ್ಷನಲ್ಲಿದು. ಗೋಡಂಬಿ ಇಲ್ಲ ಅಂದರೆ ಇದು ಹಾಕೊಂಡು ಮಾಡ್ಕೊಳ್ಳಿ. ಹಾಗೆ ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಓಕೆ, ಈಗ ಮಾಡೋ ಮೆಥಡ್ ತೋರಿಸ್ತೀನಿ. ಇದೆಲ್ಲನೂ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು, ಚಕ್ಕೆ, ಲವಂಗ ಮತ್ತು ಓಕೆ ಗೈಸ್, ಪಾತ್ರೆಯಲ್ಲಿ ಎಣ್ಣೆ ಹಾಕಿದ್ದೀನಿ, ಒಂದು ಟೇಬಲ್ ಸ್ಪೂನು ಚಕ್ಕೆ, ಲವಂಗ, ಏಲಕ್ಕಿ ಅದು ಹಾಕಿದ್ದೀನಿ. ಹಾಗೆ ನಾನು ಆಗಲೇ ತೋರಿಸಿದ್ನಲ್ಲ, ಇದಿಷ್ಟನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ರೆಸ್ಟೋರೆಂಟ್ ಸ್ಟೈಲಲ್ಲೇ ನಾನು ತೋರಿಸ್ತಾ ಇರೋದು. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ನಾನು ಮಾಡೋ ಮೆಥಡಲ್ಲಿ ಮಾಡಿ ನೋಡಿ, ನೀವು ನಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದು ಎಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಕೂಡ ಹೋಗಬೇಕು, ಚೆನ್ನಾಗಿ ಫ್ರೈ ಆಗಬೇಕಿದು. ಈಗ ಶುಂಠಿ, ಬೆಳ್ಳುಳ್ಳಿ, ಜಿಂಜರ್, ಗಾರ್ಲಿಕ್ಕು, ಟೊಮಾಟೊ ಎಲ್ಲನೂ ಆ್ಯಡ್ ಮಾಡ್ತಾಯಿದ್ದೀನಿ. ಬದಲು ನಾನು ಕರ್ಬೂಜದ ಬೀಜ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಈಗ. ಓಕೆ ಗೈಸ್, ಫ್ರೈ ಆಗಿದೆ. ಈಗ ನೀರಾಗಿ ಸ್ವಲ್ಪ ಬೇಯಿಸ್ಕೋಬೇಕಿದು, ಬಾಯ್ಲ್ ಚೆನ್ನಾಗಿ. ಈಗ ನೀರಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಿದು, ಬಾಯ್ಲ್ ಆಗಬೇಕು ಕೂಡ. ಚೆನ್ನಾಗಿ ಬೆಂದ್ಕೊಂಡಷ್ಟು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ರುಬ್ಕೊಂಡು ಚಿಕನ್ ಹಾಕಿಬಿಟ್ರೆ ಆಯಿತು. ಮೆಥಡ್ ತೋರಿಸ್ತಾ ಹೋಗ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಇದು. ನಾನು ರೆಸ್ಟೋರೆಂಟ್ ಸ್ಟೈಲಲ್ಲೇ ಓಕೆ ಗೈಸ್, ಇದು ಚೆನ್ನಾಗಿ ಬೆಂದಿದೆ. ಈಗ ಆಫ್ ಮಾಡ್ತಾಯಿದ್ದೀನಿ ಸ್ಟವ್. ಈಗ ತಣ್ಣಗಾದ್ಮೇಲೆ ಪೇಸ್ಟ್ ರುಬ್ಕೋಬೇಕು, ನೈಸಾಗಿ ರುಬ್ಕೋಬೇಕು. ನಾನು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ ಬಟರ್ ಚಿಕನ್ ಮಾಡೋಕ್ಕೆ. ಇದು ಅರ್ಧ kg ಇದು. ಓಕೆ, ಅರ್ಧ kg ಚಿಕನ್ ಮಾಡೋದು ಮೆಥಡ್ ತೋರಿಸ್ತಾ ಇದ್ದೀನಿ. ಈಗ ಬಟರ್ ತೊಗೊಳ್ತಾ ಇದ್ದೀನಿ ನಾನು. ಬಾಕ್ಸ್ ಇಂಥದ್ದು ಹಾಕಿದ್ದೀನಿ, ಸ್ಮಾಲ್ ಬಾಕ್ಸು. ನಿಮ್ಮನೇಲಿ ಹಾಕೊಳ್ಳೋದಿದ್ರೆ ಸ್ವಲ್ಪ ಜಾಸ್ತಿ ಹಾಕೋಬೋದು. ಆಯಿಲ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ, ಈಗ ಮಾಡ್ತಾಯಿದ್ದೀನಿ. ಓಕೆ, ನಾನು ಖಾರದ ಪುಡಿ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ, ರೆಡ್ ಚಿಲ್ಲಿ ಪೌಡರು, ಹಾಗೆ ಮೊಸರು ನೋಡಿ ಒಂದು ಅರ್ಧ ಬಟ್ಲು. ಲಮ್ಸ್ ಇರಬಾರ್ದು, ಗಂಟಿರಬಾರ್ದು, ಚೆನ್ನಾಗಿ ಕೈ ಆಡಿಸ್ರಿ. ಒಂದು 5 ನಿಮಿಷ ಬಿಟ್ಟಿದ್ದೀನಿ, ಆಯಿಲ್ ಸಪ್ರೇಟ್ ಆಗಬೇಕು, ಹಾಗಾಗಿ ಲಿಡ್ ಮುಚ್ಚಿದ್ದೀನಿ. ಮತ್ತು 1/2 kg ಚಿಕನ್ ತೊಗೊಂಡಿದ್ದೀನಿ, ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, 1/2 kg ಚಿಕನ್ನು. ಓಕೆ ನೋಡಿ, ಚಿಕನ್ ಹಾಕಿದ್ದೀನಿ. ಈಗ ಚೆನ್ನಾಗಿ ಬೇಯಬೇಕು. ಈಗ ಒಂದು 15 ಮಿನಿಟ್ಸ್ ಬಿಡ್ತೀನಿ, ಚೆನ್ನಾಗಿ ಬಾಯ್ಲ್ ಆಗಲಿ ಇದು. ಓಕೆ, ಸಾಲ್ಟ್ ಆ್ಯಡ್ ಮಾಡ್ತಿದ್ದೀನಿ, ಮರ್ತುಬಿಟ್ಟಿದ್ದೆ. ಟೇಸ್ಟ್ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ನೀವು. ನಾನು 15 ಮಿನಿಟ್ಸ್ ಬಾಯ್ಲ್ ಆಗಕ್ಕೆ ಬಿಡ್ತೀನಿ. ಈಗ ಲಿಡ್ ಮುಚ್ಚಳ ಮುಚ್ಚುತ್ತಿದ್ದೀನಿ. 15 ಮಿನಿಟ್ಸ್ ನಂತರ ನೋಡೋಣ. ಅರ್ಧ ಸ್ಪೂನ್ ಸಕ್ಕರೆ ಆ್ಯಡ್ ಮಾಡಬೇಕು, ಯಾಕಂದರೆ ಸ್ವೀಟ್ ಬರುತ್ತಲ್ಲ. ಇಷ್ಟು ಸ್ವಲ್ಪ ಸಕ್ಕರೆ, ಅದು ಆಪ್ಷನ್, ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಸಕ್ಕರೆ ಹಾಕಿ ಈಗ ಲಿಡ್ ಮುಚ್ಚಿ 15 ಮಿನಿಟ್ಸ್ ತನಕ ನಾನು ಬೇಯಕ್ಕೆ ಬಿಡ್ತೀನಿ ಈಗ. ಓಕೆ ಗೈಸ್, ಈಗ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡ್ತಾಯಿದ್ದೀನಿ. ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಹಾಲಿನ ಕೆನೆ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಬೀಟ್ ಮಾಡಿದ್ದೀನಿ, ಬೀಟ್ ಮಾಡಿ ಹಾಲಿನ ಕೆನೆ
ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಬಟರ್ ಚಿಕನ್ ಈಗ ರೆಡಿಯಾಗಿದೆ. ಹೇಗೆ ಅನ್ನಿಸ್ತು ಅಂತ ನೋಡಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್ ಗೈಸ್.